ಸ್ಟಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ವಾರ್ಫುಟ್ಟಲ್ಲಿ ಏಪ್ರಿಲ್ 2ನೇ ವಾರದ ಒಳಗಡೆ, ಏಪ್ರಿಲ್ 2ನೇ ವಾರದೊಳಗೆ ಮಾಡಿದ್ರೆ ನಮಗೆ ರೆಡಿ ಟು ಕ್ರಷರು 4 ತಿಂಗಳಿರೋದೆ ವಿತ್ ಸೀಲ್ ವರ್ಕು. ನಮಗೆ ಬಹುತೇಕ ಆಗಸ್ಟ್ ಎಂಡಲ್ಲಿ ನಾವು 100% ಅದನ್ನ ನಾವು ಯೂಸ್ ಮಾಡಿ ಮೇ, ಜೂನ್, ಜುಲೈ, ಆಗಸ್ಟ್ 4 ತಿಂಗಳು ಇರ್ತದೆ. ಒಂದು 15 ದಿನ ಹೆಚ್ಚು ಕಮ್ಮಿ ನಾವು ವಾರ್ಫುಟ್ಟಲ್ಲಿ ಕೆಲಸ ಮುಗಿಸಿ ಆಗಸ್ಟ್ ಎಂಡ್ ಒಳಗಡೆ ಬಾಯ್ಲಿಂಗ್ ವರ್ಕ್ಸ್ನ ಸಕ್ರಿಯವಾಗಿ ಈ ನೂತನ ಒಂದು ಕೃಷಿಗೆ ನಾವು ಸಜ್ಜುಗೊಳಿಸಲಿಕ್ಕೆ ಎಲ್ಲದಕ್ಕೆ ಹೊಸ ಒಂದು ಇದು ಪ್ರಕಾರ ಮಾಡಿ ನಮಗೆ ಸಕ್ಕರೆ ಕಾರ್ಖಾನೆ ನೀರಂತೂ ತೊಂದರೆ ಇದೆ. ಆ ಏಜೆನ್ಸಿ ಕೈ ಸುಟ್ಕೊಂಡಿದೆ. ಪೈಪ್ಗೂ ಮತ್ತೆ ಇನ್ಸ್ಟಾಲೇಷನ್ಗೂ ಲಾಟ್ ಆಫ್ ಡಿಫರೆನ್ಸ್ ಆಗ್ಬಿಟ್ಟು ಅವ್ರು ಲಾಸ್ ಆಗೈತೆ. ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. 2024 ಮಾರ್ಚ್ 1ರಲ್ಲಿ ನಾನು ಅಧ್ಯಕ್ಷರಾದ ನಂತರ ಸರ್ಕಾರದಿಂದ ಯಾವುದೇ ರೀತಿಯಾದ ಆರ್ಥಿಕ ನೆರವನ್ನು ಪಡೆದಿಲ್ಲ. 10 ಕೋಟಿ ಕಳೆದ ಬಾರಿ ಏನು ಕೊಟ್ಟರು 25-26 ದುಡಿಮೆ ಬಂಡವಾಳ ಅಂತ, ನಮ್ಮ ಕಂಪನಿಯಿಂದ ಬೇಸ್ ಬೋರ್ಡ್ಗೆ ಸುಮಾರು 3 ಕೋಟಿ, ಟರ್ಬೈನ್ಗೆ ಸುಮಾರು 3.25 ಕೋಟಿ, ಮತ್ತೆ OTS ಬೆಂಗಳೂರು ಬಿಲ್ಡಿಂಗ್ 6 ಕೋಟಿ ಆಗ್ಬಿಟ್ಟಿತ್ತು. ಆ OTSಗೆ 2 ಕೋಟಿ OTS ಮಾಡಿ 26 ಟ್ಯಾಕ್ಸ್ ಪೇ ಆಗ್ಬಿಟ್ಟಿದೆ. ಸುಮಾರು 8.25 ಕೋಟಿನ ನಾವು ಎಕ್ಸ್ಪೆಂಡಿಚರ್ ಮಾಡಿದ್ವಿ. ಅದನ್ನ ನಮಗೆ 1 ಕೋಟಿ ಹೆಚ್ಚು ಕಮ್ಮಿ ಬಂದ್ರೆ ಇವತ್ತು ಕೂಡ ಮೈಸೂರು ಸಕ್ಕರೆ ಕಾರ್ಖಾನೆ ರೈತರು ಪೇಮೆಂಟ್ ಮಾಡಕ್ಕೆ ಸಾಕಷ್ಟು ಹೋರಾಟಗಳನ್ನು ಕೂಡ ಸಕ್ಕರೆ ಕಾರ್ಖಾನೆಯ ಫೈನಾನ್ಷಿಯಲ್ ಸ್ಟ್ರೆಂತಲ್ಲೇ ಮಾಡಿದ್ವಿ ಹೊರತು ಸರ್ಕಾರದಿಂದ 1 ರೂಪಾಯಿ ಪಡೆದಿಲ್ಲ. ಈವನ್ ಟುಡೇ ಸಕ್ಕರೆ ಕಾರ್ಖಾನೆ ಅಕೌಂಟಲ್ಲಿ ಕನಿಷ್ಠ 550 ಕೋಟಿ ಅಮೌಂಟ್ ಇದೆ. ಅದನ್ನ ಯಾವ ಸೀಸನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಹಳ ಶಿಸ್ತುಬದ್ಧವಾಗಿ ಆರ್ಥಿಕ ವ್ಯವಸ್ಥೆನ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಎಲ್ಲವೂ ಟ್ರಾನ್ಸ್ಪರೆನ್ಸಿ. ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಇದೆ ಅದರ ಸಕ್ಕರೆ ಕಾರ್ಖಾನೆಯಲ್ಲಿ 2 ಹಂತ, ಒಂದು ಮಾರಾಟ, ಒಂದು 2 ಖರೀದಿ. ಮಾರಾಟದಲ್ಲಿ ನಾವು ಎಲ್ಲವನ್ನೂ ಕೂಡ ಟ್ಯಾಂಡರ್ ಮಾಡೇ ಮಾಡಬೇಕು. ಸಕ್ಕರೆ ಆಗಿರ್ಬೋದು, ಅದರಲ್ಲೂ ಮಲಾಸಿಸ್ JP ಡಿಸ್ಟರಿ ಈ ರೇಟನ್ನು ತಗೋಕ್ಕಾಗಲ್ಲ ಅಂತ ರೇಟಿಂಗ್ ಕೊಟ್ಟು ನೀವು ರೇಟನ್ನು ತಗೋಕ್ಕೆ ಆಗಲ್ಲ, ಇಷ್ಟೊಂದು ದೊಡ್ಡ ಹೈಯೆಸ್ಟ್ ರೇಟ್ ಅಂತ. ಆಮೇಲೆ ನಾವು ಇಂಡಸ್ಟ್ರಿಯಲ್ ಆಗಿ ಅದನ್ನು ಮಾರಾಟ ಮಾಡೋದು ಅದೇ ರೇಟ್. ಅದಕ್ಕಿಂತ ಮುಖ್ಯವಾಗಿ ಫ್ರೆಶ್ ಮಡ್ ನೀವು ಕೇಳಬೇಕಾದ್ರೆ ಆಂಡಪುರ ಫ್ಯಾಕ್ಟ್ರಿ 304 ರೂಪಾಯಿ ಮಾರೋದು, 1300 ರೂಪಾಯಿ ಬಿಟ್ಟು ಮಾಡ್ಬಿಟ್ಟಿದೆ. ಬಿಲ್ಡರ್ಸ್ ಬಿಟ್ಟು ಹೋಗ್ಬಿಟ್ರೆ ಅಲ್ಲ, 1300 ರೂಪಾಯಿ ಪರ್ ಟನ್. ಸಕ್ಕರೆ ಕಾರ್ಖಾನೆ ಇತಿಹಾಸದಲ್ಲಿ ಇಷ್ಟೊಂದು ಹೈಯೆಸ್ಟ್ ರೇಟ್ಗೆ ಫ್ರೆಶ್ ಮಡ್ ಮಾಡಿದ್ರೆ ಇತಿಹಾಸನೇ ಇಲ್ಲ. ಇವು ಬಿಟ್ರೆ ಇನ್ಯಾವುದೂ ಕೂಡ ಮಾರಾಟ ಮಾಡ್ತಕ್ಕಂಥ ಮೆಟೀರಿಯಲ್ ಇಲ್ಲ. ಸ್ಕ್ರಾಪ್ ಶೇರ್ ಇರ್ತದೆ, ಅದಕ್ಕೆ ಇನ್ನು ನಿಮಗೆ ಗೊತ್ತದೆ ಹೈಯೆಸ್ಟ್ ರೇಟು ನಮ್ಮ ಚೆಸ್ಕಾಂ ಕೊಡ್ತಾ ಇರೋದು 6 ರೂಪಾಯಿ 7 ಪೈಸೆ ಪರ್ ಯೂನಿಟ್. ಸರಿ ಲೈನ್ ತಗೋತೀವಿ. ಅದ್ರಲ್ಲಿ ನೆರವೇಷ್ಟು ಸಾಲ ಎಷ್ಟು ಅಂತ ಹೇಳ್ತಾರೆ. ಬಟ್ ನಿಮ್ಮೊಂದು ಮಾಹಿತಿ, ಅಧಿಕೃತ ಮಾಹಿತಿ ಕೊಡ್ತೀವಿ. ಮೈಸೂರು ಸಕ್ಕರೆ ಕಾರ್ಖಾನೆಗೆ ಯಾವುದೇ ರೀತಿಯಾದ ಬ್ಯಾಂಕ್ಗಳಲ್ಲಿ ಬಡ್ಡಿ ಜನರೇಟ್ ಆಗೋ ಸಾಲ ಇಲ್ಲ. ಬಡ್ಡಿ ಜನರೇಟ್ ಆಗೋ ಸಾಲ ಅಪೆಕ್ಸ್ ಬ್ಯಾಂಕು, DC ಬ್ಯಾಂಕು ಅಥವಾ ನ್ಯಾಷನಲೈಸ್ ಬ್ಯಾಂಕು ಯಾವುದೂ ಇಲ್ಲ. ನಮ್ಗೆ ಬೇರೆ ಸಾಲ ಒಂದೇ KSICDCದು ಮೂಲಭೂತ ಸೌಕರ್ಯದು 3 ಕೋಟಿ 50 ಕೋಟಿ ಬಡ್ಡಿ ಆಗುತ್ತೆ. ಬಡ್ಡಿ ಮೇಲೆ ಸರ್ಕಾರಿ ಜಾಗವನ್ನ ಇಷ್ಟು ವರ್ಷ ನೀವು ಎಂಜಾಯ್ ಮಾಡಿದಿರಲ್ಲ, ಇದನ್ನ ಯಾಕೆ ಎಂಜಾಯ್ ಮಾಡಿದಿರ, ಕಾರಣ ಏನು ಅಂತ ಪ್ರಶ್ನೆ. 15 ವರ್ಷ ಏನು ಲಿಮಿಟ್ ಅದೇ, ಆ ಲಿಮಿಟ್ ಆದ್ಮೇಲೆ ಅವ್ರಿಗೆ ಹಾಕಿರ್ತದೆ ಏನು ಅಂತ ಕಾನೂನು ರೆವಿನ್ಯೂ. ನಾವು 60 ವರ್ಷ ನಾವೇನು ಮಾಡ್ತಾ ಇದ್ದೀವಿ, ನೀವು ಒತ್ತುವರಿ ಮಾಡ್ಕೊಂಡಿದ್ರೆ ತೆರವುಗೊಳಿಸ್ಲಿಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಕೊಟ್ಟರೆ ಎವಿಕ್ಷನ್ ಆಡುತ್ತಂತ. ಏನಂತ, ಇಷ್ಟಿನ ಗಂಟೆ ನೀವು ಸಕ್ಕರೆ ಕಾರ್ಖಾನೆ ಸರ್ಕಾರಿ ಜಾಗ ಅನುಭವಿಸಿದ್ರಲ್ಲ, ಏನೈತೆ ನಿಮ್ಮ ದಾಖಲೆ ಅಂತ ಕೇಳ್ತದೆ. ನೀವು ದಾಖಲೆ ಕೊಡ್ಬೇಕಾದ್ರೆ ಕೊಟ್ಟಿಲ್ಲ ಅಂತಂದ್ರೆ ನೀವು ಹೇಳಿದ್ರಲ್ಲ ಇಮ್ಮಿಡಿಯೇಟಾಗಿ ತೆರವುಗೊಳಿಸ್ಬೇಕು. ಇಲ್ಲ ಅಂತಂದ್ರೆ ಇಷ್ಟು ದಿನ ನೀವು ಅನುಭವಿಸಿರೋದಕ್ಕೆ ಸಕ್ಕರೆ ಕಾರ್ಖಾನೆಗೆ ಹಣ ಕಟ್ಟಬೇಕು ಅಂತ